ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ವರ್ಷವಿಟ್ಟರೂ ಹಾಳಾಗದಂಥ ಹುಣಸೆ ಹಣ್ಣಿನ ತೊಕ್ಕು ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತೀವಿ ಅದನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಹುಣಸೆಕಾಯಿ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರು ಟಚ್ ಆಗದ ಹಾಗೆ ನೋಡ್ಕೊಳ್ಳಿ. ನಾವು ಮೊದಲೇ ಚೆನ್ನಾಗಿ ತೊಳೆದು ಸೂಟಿ ಇಟ್ಕೊಳ್ಬೇಕು, ಏಕೆಂದರೆ ಸ್ವಲ್ಪನಾದರೂ ನೀರು ಬಿದ್ದರೆ ಬೇಗ ಹಾಳಾಗುತ್ತೆ. ಅದಕ್ಕೋಸ್ಕರ ನೀವು ಮಾಡೋಕ್ಕೆ ಮುಂಚೆ ಹಸಿಮೆಣಸಿನ್ಕಾಯಿ ಹಾಗೂ ಹುಣಸೆಕಾಯಿ ಎರಡನ್ನೂ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಿಂದ ಸೂಟಿ ಇಟ್ಕೊಳ್ಳಿ. ನೋಡಿ, ಇವಾಗ ಹುಣಸೆಕಾಯನ್ನು ನಾನು ಮುರಿದುಕೊಂಡು ಇಟ್ಕೊಳ್ತಾ ಇದ್ದೀನಿ. ಒಳಗಡೆ ಇನ್ನೂ ಬೀಜ ಆಗಿಲ್ಲ ಅಂಥ ಹುಣಸೆಕಾಯಿ ತಗೊಳ್ಳಿ. ಬೀಜ ಆದರೆ ಅಷ್ಟೊಂದು ಟೇಸ್ಟಿಯಾಗಿ ಬರುವುದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಕಲ್ಬತ್ತಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ಒಳ್ಳಿನಲ್ಲಿ ಮಾಡ್ಕೊಳ್ತೀವಿ, ಆದರೆ ಇಲ್ಲಿ ಸ್ವಲ್ಪನೇ ಇರುವುದರಿಂದ ನಾನು ಕಲ್ಬತ್ತಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಲ್ಬತ್ತಿಗೆ ಹುಣಸೆಕಾಯಿ ಹಾಕಿ ಕುಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸರ್ ಜಾರಿಗೆ ಹಾಕಿ ಮಾಡಿಕೊಂಡ್ರೂ ನಡೆಯುತ್ತೆ. ನಾನು ಏನೇನು ಹಾಕ್ತಾ ಇದ್ದೀನಿ ಅದೆಲ್ಲ ನೀವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ. ತುಂಬ ಜಾಸ್ತಿ ಏನು ರುಬ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ತರಿತರಿಯಾಗಿದ್ದರೆ ಈ ಚಟ್ನಿ ತುಂಬ ಸಖತ್ತಾಗಿರುತ್ತೆ, ಹಾಗೆ ವರ್ಷದ ತನಕ ಹಾಳಾಗುವುದಿಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪನೂ ನೀರು ಹಚ್ಚಲಕ್ಕೆ ಹೋಗಬೇಡಿ. ಎಲ್ಲನೂ ಕ್ಲೀನಾಗಿ ಸೂಟಿ ಮಾಡ್ಕೊಳ್ಳಿ, ಹಾಳಾಗುವುದಿಲ್ಲ. ನೋಡಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಎಲ್ಲಾದರೂ ಹುಣಸೆಕಾಯಿ ಹೋಳು ದಪ್ಪ ಇದ್ದರೆ ಅದನ್ನು ಪುಡಿಯಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಟ್ಕೊಳ್ಬೇಕು. ನೀವು ಮಿಕ್ಸರ್ನಲ್ಲಿ ಮಾಡ್ಕೊಳ್ತಾ ಇದ್ದರೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳಗಡ್ಡಿ ಹೋಳು ಇದನ್ನೆಲ್ಲ ಹಾಕಿ ರುಬ್ಕೊಳ್ಳಿ. ನೋಡಿ, ಇಷ್ಟನ್ನು ಕುಟ್ಕೊಂಡ ನಂತರ ಸಾಕು. ಇವಾಗ ಇದನ್ನು ಪ್ಲೇಟಿಗೆ ತೆಗೆದುಕೊಳ್ಳೋಣ. ನೋಡಿ, ಇಷ್ಟೊಂದು ನುಣ್ಣಗಾದರೆ ಸಾಕು, ಏಕೆಂದರೆ ಇನ್ನೊಂದು ಸಲ ನಾವು ಕುಟ್ಕೊಳ್ತೀವಿ ಅಲ್ವಾ, ಆವಾಗ ಎಗುತ್ತೆ. ನೋಡಿ, ಇದೇ ಕಲ್ಬತ್ತಿಗೆ ನಾನು ಸ್ವಲ್ಪ ಬೆಳಗಡ್ಡಿ ಹೋಳು ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಹಾಗೂ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಏಕೆಂದರೆ ಹುಣಸೆಕಾಯಿ ಇರುವುದರಿಂದ ಉಪ್ಪು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿದ ನಂತರ ಇದನ್ನು ಕುಟ್ಕೊಳ್ಬೇಕು. ಇದನ್ನು ತರಿ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ, ಪೇಸ್ಟ್ ರೀತಿಯೇ ಕುಟ್ಕೊಳ್ಳಿ, ಏಕೆಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೊಂದು ಕುಟ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾವು ಇದಕ್ಕೆ ಮೊದಲೇ ಕುಟ್ಕೊಂಡಿರುವ ಹುಣಸೆಕಾಯಿ ಹಾಕ್ಕೊಳ್ಬೇಕು. ಹುಣಸೆಕಾಯಿ ಹಾಕಿ ಇವೆರಡನ್ನು ಚೆನ್ನಾಗಿ ಮತ್ತೆ ಇನ್ನೊಂದು ಸಲ ಕುಟ್ಕೊಳ್ಬೇಕು. ನೀವು ಮಿಕ್ಸರ್ನಲ್ಲಿ ಮಾಡ್ಕೊಳ್ತಾ ಇದ್ದರೆ 2 ಸಲ ಬೇಕಾಗುವುದಿಲ್ಲ, ಒಂದೇ ಸಲ ರೆಡಿ ಆಗುತ್ತೆ. ಆದರೆ ನಾನು ಕಲ್ಬತ್ತಿನಲ್ಲಿ ಮಾಡೋದರಿಂದ 2 ಸಲ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವೆರಡನ್ನು ಹಾಕಿ ಚೆನ್ನಾಗಿ ಕುಟ್ಕೊಳ್ಳಿ. ಇದು 1 ವರ್ಷ ಹಾಳಾಗುವುದಿಲ್ಲ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇಷ್ಟೊಂದು ಕುಟ್ಕೊಂಡ್ರೆ ಸಾಕು. ಇವಾಗ ಇದೊಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಎಲ್ಲನೂ. ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ನಾವು ಅರಿಶಿನ ಪುಡಿ ಹಾಕಿರೋದರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹುಣಸೆಕಾಯಿ ಹಾಗೂ ಉಪ್ಪು ಹಾಕಿರೋದರಿಂದ ನೀರು ಹಾಕೋದೇನು ಬೇಕಾಗುವುದಿಲ್ಲ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದು ಕಾಯಲು ಬಿಡಿ. ಅದಕ್ಕೆ ಒಂದು 2 ಸ್ಪೂನ್ ಮೆಂತ್ಯ, ಹಾಗೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡ್ರೆ ಸಾಕು. ಎರಡರ ಕಲರ್ ಚೇಂಜ್ ಆಗೋ ತನಕ ಹುರಿದ್ಕೊಳ್ಳಿ. ಇದು ಹುರಿದು ತಣ್ಣಗಾದ ನಂತರ ಪುಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ಇದೇ ಒಗ್ಗರಣೆ ಪ್ಯಾನಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ. ಜೀರಿಗೆ ಸಾಸಿವೆ ಸ್ವಲ್ಪ ಚಿಟಪಟ ನಂತರ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ಮೊದಲೇ ಕುಟ್ಕೊಂಡಿರುವ ಹುಣಸೆ ತೊಕ್ಕಿಗೆ
ಮೆಂತ್ಯ ಹಾಗೂ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ತಣ್ಣಗಾದ ಎಣ್ಣೆ ಹಾಕೋತಾ ಇದ್ದೀನಿ. ನಾವು ಕಾಸಿ ತಣ್ಣಗಾಗಬೇಕು, ಆವಾಗಲೇ ಹಾಕ್ಕೊಳ್ಳಿ. ಬಿಸಿ ಇರುವಾಗ ಹಾಕ್ಕೊಳಕ್ಕೆ ಹೋಗಬೇಡಿ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ವರ್ಷವಿಟ್ಟರೂ ಹಾಳಾಗದಂಥ ಚಟ್ನಿ ರೆಡಿಯಾಗುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.